ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೆ ಆರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ಬಗೆ ಬಗೆಯ ಉಪ್ಪಿನಕಾಯಿ ರೆಸಿಪಿಗಳನ್ನು ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ನಾನಿಲ್ಲಿ ಹುಳಿ ಇರುವಂತಹ 3 ಮಾವಿನಕಾಯಿ ತಗೊಂಡಿದ್ದೀನಿ. ಮಾವಿನಕಾಯಿ ಕ್ಲೀನಾಗಿ ತೊಳೆದು ಒರೆಸಿ ನಂತರ ಈ ರೀತಿ ಕಟ್ ಮಾಡಿರುವಂತಹ ಮಾವಿನಕಾಯಿ ಹೋಳನ್ನು ಸ್ವಲ್ಪ ಪಾತ್ರೆಗೆ ಹಾಕಿ ನಂತರ ಮೇಲಿಂದ ಉಪ್ಪನ್ನು ಹಾಕಿ ಹಾಗೆ ಉಳಿದಿರುವಂತಹ ಮಾವಿನಕಾಯಿನ ಹಾಕಿ ನಾನಿಲ್ಲಿ 2 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಪಿಂಗಾಣಿ ಪಾತ್ರೆ ಅಥವಾ ಗಾಜಿನ ಪಾತ್ರೆನ ತಗೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನ 3 ದಿನಗಳ ಕಾಲ ಹಾಗೆ ಮುಚ್ಚಿಡಿ. ಈ ಮಾವಿನಕಾಯಿ ಹೋಳು ಪೂರ್ತಿಯಾಗಿ ಉಪ್ಪನ್ನ ಹೀರ್ಕೊಂಡು ನೀರು ಬಿಡುತ್ತೆ. ಉಪ್ಪಿನಕಾಯಿ ಮಸಾಲೆಗಾಗಿ ನಾನಿಲ್ಲಿ ಗುಂಡು ಮೆಣಸು ಹಾಗೂ ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೀನಿ. ಒಟ್ಟಿಗೆ ಇಲ್ಲಿ 20 ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ 3 ಸ್ಪೂನಿನಷ್ಟು ಸಾಸಿವೆ ತಗೊಂಡಿದ್ದೀನಿ. ಈ ಸಾಸಿವೆ ಮತ್ತು ಮೆಣಸನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತರಬೇಕು. ಬಿಸಿಲಲ್ಲಿ ಚೆನ್ನಾಗಿ ಇದು ಒಣಗಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು. ಇದನ್ನು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಗರಿ ಗರಿ ಆಗುತ್ತೆ. ನಂತರ ಈ ರೀತಿ ಚೆನ್ನಾಗಿ ಪುಡಿ ಆಗುತ್ತೆ. ಹಾಗೆ ಉಪ್ಪಿನಕಾಯಿನೂ ಬೇಗ ಹಾಳಾಗಲ್ಲ. ಮೆಣಸು ಚೆನ್ನಾಗಿ ಪುಡಿಯಾದ ನಂತರ ಸಾಸಿವೆ ಹಾಕಿ ಅದನ್ನು ಈ ರೀತಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. 3 ದಿವಸದ ನಂತರ ಹೋಳು ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡಿದೆ. ಈ ಹೋಳನ್ನು ಬೇಸನಿಗೆ ಹಾಕಿ ಹಾಗೆ ನಾವು ಪುಡಿ ಮಾಡಿರುವಂತಹ ಮಸಾಲೆ ಪುಡಿನ ಇದಕ್ಕೆ ಹಾಕಬೇಕು. ಮಸಾಲೆ ಪುಡಿ ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪಿನಕಾಯಿ ರಸಕ್ಕಾಗಿ ನಾವಿಲ್ಲಿ ಉಪ್ಪು ನೀರನ್ನು ಮಾಡಿಕೊಳ್ಬೇಕಾಗತ್ತೆ. ಈ ರೀತಿ ಉಪ್ಪು ನೀರನ್ನು ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ. ಈ ಉಪ್ಪು ನೀರನ್ನು ಮಾಡೋಕ್ಕೆ ನಾನಿಲ್ಲಿ 1.5 ಗ್ಲಾಸಿನಷ್ಟು ನೀರು ತಗೊಂಡಿದ್ದೀನಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟು ನೀರನ್ನು ಹಾಕಬೇಕಾಗುತ್ತೆ. ನಂತರ ಇದಕ್ಕೆ 3 ಸ್ಪೂನಿನಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಈ ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆ ಸೈಡಲ್ಲಿ ಈ ರೀತಿ ಉಪ್ಪು ಕಟ್ಟಿರುತ್ತೆ. ಈ ರೀತಿ ಉಪ್ಪು ಕಟ್ಟಿದ ನಂತರ ನಾವು ಸ್ಟವ್ ಆಫ್ ಮಾಡಬೇಕು. ಮಾವಿನಕಾಯಿ ಹುಳಿನ ನೋಡಿಕೊಂಡು ನೀವು ಉಪ್ಪನ್ನು ತಗೊಳ್ಬೇಕಾಗುತ್ತೆ. ಈ ಉಪ್ಪು ನೀರಿಗೆ 1/2 ಸ್ಪೂನಿನಷ್ಟು ಇಂಗನ್ನು ಸೇರಿಸ್ತಾ ಇದ್ದೀನಿ. ಈ ನೀರು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಪೂರ್ತಿಯಾಗಿ ತಣ್ಣಗಾಗಿರುವಂತಹ ಇಂಗು ಮತ್ತು ಉಪ್ಪು ನೀರನ್ನು ನಾನಿಲ್ಲಿ ಮಾವಿನಕಾಯಿ ಹೋಳಿಗೆ ಹಾಕಿದ್ದೇನೆ. ಒಂದೇ ಸಾರಿ ನೀರನ್ನು ಹಾಕೋಕ್ಕೆ ಹೋಗಬೇಡಿ. ರಸ ನಿಮಗೆ ಗಟ್ಟಿ ಬೇಕಾದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ರಸ ಸ್ವಲ್ಪ ತೆಳುವಾಗಿ ಬೇಕಾದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಪೂರ್ತಿ ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನೋಡಿ, ರುಚಿಕರವಾದ ಉಪ್ಪಿನಕಾಯಿ ರೆಡಿಯಾಗಿದೆ. ಈ ಉಪ್ಪಿನಕಾಯಿನ ನೀವು ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 6 ತಿಂಗಳಾದರೂ ಇದು ಕೆಡಲ್ಲ. ಮಜ್ಜಿಗೆ ಅನ್ನದ ಜೊತೆ ಸಖತ್ತಾಗಿರುತ್ತೆ. ಗಂಜಿ ಊಟಕ್ಕೂ, ಕಡುಬು ಮತ್ತು ಶಾವಿಗೆಗೆ ಸೂಪರ್ ಆಗಿರುತ್ತೆ. ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಈಗಂತೂ ಮಾವಿನಕಾಯಿ ಸೀಸನ್ ಬಂದೇ ಬಿಡ್ತು. ನೀವು ಮಾಡ್ಕೊಳ್ಳಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನೆಕ್ಸ್ಟ್ ಉಪ್ಪಿನಕಾಯಿ ರೆಸಿಪಿ ಯಾವುದು ಅಂತ ನೋಡೋಣ. ನಾನಿಲ್ಲಿ 2 ಇಂಚಿನಷ್ಟು ಶುಂಠಿ, 10 ನಿಂಬೆಹಣ್ಣು ಹಾಗೆ 15 ಹಸಿಮೆಣಸು ತಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಳ್ಬೇಕು. ಶುಂಠಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ತಗೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ಕಟ್ ಮಾಡಿಕೊಳ್ಬೇಕು. ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡಿಕೊಳ್ಬಹುದು. ಎಲ್ಲ ಪದಾರ್ಥಗಳು ಕ್ಲೀನಾಗಿ ಒರೆಸಿ ಇಟ್ಕೊಳ್ಬೇಕು. ತೇವಾಂಶ ಸ್ವಲ್ಪನೂ ಇರಬಾರ್ದು. ತೇವಾಂಶ ಇದ್ದರೆ ಬೇಗ ಉಪ್ಪಿನಕಾಯಿ ಕೆಡುತ್ತೆ. ಹಸಿಮೆಣಸಿನಕಾಯಿ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ಜೀರಿಗೆ ಮೆಣಸಿದ್ರು ಅದನ್ನು ಹಾಕ್ಕೊಳ್ಬಹುದು. ನಂತರ ಶುಂಠಿ ಕಟ್ ಮಾಡ್ತಾ ಇದ್ದೇನೆ. ಈ ಉಪ್ಪಿನಕಾಯಿಗೆ ಶುಂಠಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೀರ್ಣಶಕ್ತಿಗೂ ಶುಂಠಿ ತುಂಬಾ ಒಳ್ಳೆಯದು.
ನಿಂಬೆಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚಿಕ್ಕದು ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಅಥವಾ ದೊಡ್ಡ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು. ಜ್ವರ ಬಂದು ಬಾಯಿ ರುಚಿ ಇಲ್ಲದೆ ಇರುವಾಗ ಈ ಉಪ್ಪಿನಕಾಯಿ ಅಂತೂ ಸಖತ್ ರುಚಿ ಕೊಡುತ್ತೆ. ನೋಡಿ, ಎಲ್ಲ ಪದಾರ್ಥಗಳು ಕಟ್ ಮಾಡಿಕೊಂಡಾಗಿದೆ. ನಂತರ ಇದಕ್ಕೆ ನಾನು 1 ಕಪ್ಪಿನಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ಕಲ್ಲುಪ್ಪು ಡೈರೆಕ್ಟಾಗಿ ಹಾಕಿದ್ರೆ ಬೇಗ ಇದು ಕರಗಲ್ಲ, ಅದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿ ಮಾಡಿಕೊಳ್ಬೇಕು. ಇದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣಿಗೆ ಬೆರೆಸ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಪುಡಿ ಉಪ್ಪುಕ್ಕಿಂತ ಕಲ್ಲುಪ್ಪು ಒಳ್ಳೆಯದು. ಮಿಕ್ಸಿ ಜಾರಿಗೆ ಉಪ್ಪು ಹಾಕಬೇಕಾದ್ರೂ ಅಷ್ಟೇ ಜಾರು ಕ್ಲೀನಾಗಿ ಒರೆಸಿ ಡ್ರೈ ಆಗಿರಬೇಕು, ನೀರಿನ ಪಸೆ ಇರಬಾರ್ದು. ಉಪ್ಪು ಪೂರ್ತಿಯಾಗಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ. ನಂತರ ನಾನಿಲ್ಲಿ ಹಿಂಗ್ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಹಿಂಗ್ ಹಾಕಿದ್ದೀನಿ. ಹಿಂಗು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ 1.5 ಸ್ಪೂನಿನಷ್ಟು ಜೀರಿಗೆ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನಮ್ಮ ಕಡೆ ಸಿಕ್ಕುವಂತಹ ಹಸಿಮೆಣಸು ಖಾರ ಜಾಸ್ತಿ ಇರಲ್ಲ, ಅದಕ್ಕೆ ನಾನು ಜೀರಿಗೆ ಮೆಣಸನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನಿಮಗೆ ಜೀರಿಗೆ ಮೆಣಸು ಡೈರೆಕ್ಟಾಗಿ ಸಿಕ್ಕಿದ್ರೂ ಹಾಕ್ಕೊಳ್ಬಹುದು. ನಿಮ್ಮ ಕಡೆ ಸಿಕ್ಕುವಂತಹ ಹಸಿಮೆಣಸು ಖಾರ ಜಾಸ್ತಿ ಇದ್ದರೆ ಈ ಪುಡಿನ ಹಾಕ್ಬೇಕಂತಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ದಿವಸ ಇದನ್ನು ಮುಚ್ಚಿಡಬೇಕು. ನಾನಿಲ್ಲಿ 1 ಸ್ಪೂನಿನಷ್ಟು ಮೆಂತೆ ತಗೊಂಡಿದ್ದೀನಿ. ಮೆಂತೆನ ಕೆಂಪಗೆ ಹುರ್ಕೊಳ್ಬೇಕು. ಮೆಂತೆನ ಉಪ್ಪಿನಕಾಯಿಗೆ ಪುಡಿ ಮಾಡಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ಹುರ್ಕೊಂಡಿರುವಂತಹ ಮೆಂತೆನ ಕುಟಾಣಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಮೆಂತೆ ಸ್ವಲ್ಪ ಇರೋದ್ರಿಂದ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇಲ್ಲ, ಕುಟಾಣಿಯಲ್ಲೇ ಪುಡಿ ಆಗುತ್ತಿದ್ದು. ನೋಡಿ, ಎಷ್ಟು ನೈಸ್ ಆಗಿ ಪುಡಿ ಆಗಿದೆ. ಈ ಪುಡಿನ ನಾನು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, 1 ದಿವಸದ ನಂತರ ಉಪ್ಪಿನಕಾಯಿ ಚೆನ್ನಾಗಿ ಊರಿದೆ, ಉಪ್ಪು ಪೂರ್ತಿಯಾಗಿ ಕರಗಿದೆ. ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಹಾಕಿರೋದ್ರಿಂದ ಉಪ್ಪು ಬೇಗನೆ ಕರಗುತ್ತೆ. ನಂತರ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮೆಂತೆ ಪುಡಿನ ಹಾಕ್ತಾ ಇದ್ದೀನಿ. ಮೆಂತೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1/4 ಸ್ಪೂನಿನಷ್ಟು ಅರಿಶಿನ ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ. ನೀವು ಪ್ರತಿ ಸಾರಿ ಮಿಕ್ಸ್ ಮಾಡಬೇಕಾದ್ರೆ ಸ್ಪೂನ್ ಡ್ರೈ ಆಗಿರಬೇಕು. ಸ್ಪೂನಲ್ಲಿ ನೀರಿನ ಪಸೆ ಇದ್ದರೆ ಬೇಗ ಕೆಡುತ್ತೆ ಉಪ್ಪಿನಕಾಯಿ. ನೋಡಿ, ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಇದೇ ರೀತಿ ದಿನವೂ ಮಿಕ್ಸ್ ಮಾಡಿ ಇಡಬೇಕು. 3 ದಿನಕ್ಕೆ ನಿಮಗೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡಿ, 3 ದಿನದ ನಂತರ ಉಪ್ಪಿನಕಾಯಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಊರಿದೆ. ಉಪ್ಪಿನಕಾಯಿ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ರೆಸಿಪೀಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ನೋಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮೆಂತೆಕಾಳಿನ ಉಪ್ಪಿನಕಾಯಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ. ಇದು ತುಂಬಾ ಸುಲಭವಾಗಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ. 6 ತಿಂಗಳು ಇಟ್ಕೊಂಡು ತಿನ್ನಬಹುದು. ಹಾಗಾದ್ರೆ ಬನ್ನಿ ಈ ಉಪ್ಪಿನಕಾಯಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ನಾನಿಲ್ಲಿ ಉಪ್ಪಿನಕಾಯಿ ಮಾಡಲು 8 ನಿಂಬೆಹಣ್ಣು ತಗೊಂಡಿದ್ದೀನಿ. ಒಳ್ಳೆ ರಸ ಇರುವಂತಹ ನಿಂಬೆಹಣ್ಣನ್ನು ತಗೊಳ್ಬೇಕಾಗುತ್ತೆ.
ಈ ರೀತಿ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ರಸ ಪೂರ್ತಿ ಹಿಂಡ್ಕೊಳ್ಬೇಕು. ರಸ ಇರುವಂತಹ ನಿಂಬೆಹಣ್ಣೆ ತಗೊಳ್ಬೇಕು. ಕಾಯಿ ಇರುವಂತಹ ನಿಂಬೆಹಣ್ಣಲ್ಲಿ ರಸ ಇರಲ್ಲ, ನೋಡಿ ತಗೊಳ್ಳಿ. ಈ ರೀತಿ ನಿಂಬೆಹಣ್ಣಿನ ರಸದಲ್ಲಿ ಉಪ್ಪಿನಕಾಯಿ ಮಾಡೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ. ಆರೋಗ್ಯಕರವಾಗಿರುವಂತಹ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು. ಮಾವಿನಕಾಯಿ, ನಿಂಬೆಹಣ್ಣು ಅಥವಾ ಬೇರೆ ಉಪ್ಪಿನಕಾಯಿ ನೀವು ಟ್ರೈ ಮಾಡಿರ್ತೀರಾ. ಈ ರೀತಿ ಉಪ್ಪಿನಕಾಯಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಈ ವಿಡಿಯೋ ನೋಡಿದ ನಂತರ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ನೋಡಿ, ರಸ ಪೂರ್ತಿ ಹಿಂಡಿದ ನಂತರ ಬೀಜ ತೆಗೆದಿದ್ದೀನಿ. ಬೀಜ ತೆಗೆದ ನಂತರ ಅರ್ಧ ಕಪ್ಪಿನಷ್ಟು ಮೆಂತೆ ಹಾಕಿದ್ದೀನಿ. ಮೆಂತೆ ಹಾಕಿದ ನಂತರ 2 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ನೋಡಿ, ಮೆಂತೆಕಾಳು ಪೂರ್ತಿಯಾಗಿ ಮುಳುಗಿ ನಿಂಬೆಹಣ್ಣಿನ ರಸ ಈ ರೀತಿ ತುಂಬ ಇರಬೇಕು. ನಿಂಬೆಹಣ್ಣಿನ ರಸದಲ್ಲೇ ಇದು ನೆನಿಬೇಕು. ಈ ರೀತಿ ಮೆಂತೆಕಾಳು ನಿಂಬೆಹಣ್ಣಿನ ರಸದಲ್ಲಿ ನೆನೆಸೋದ್ರಿಂದ ಮೆಂತೆಕಾಳಲ್ಲಿರುವಂತಹ ಕಹಿ ಅಂಶ ಹೋಗುತ್ತೆ. ಇದನ್ನು 4 ದಿನಗಳ ಕಾಲ ನೆನೆಯೋಕ್ಕೆ ಬಿಡಬೇಕು. ದಿನ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಇಡಬೇಕು. ನೋಡಿ, ರಸ ತೆಗೆದಿಟ್ಟಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ ಬಿಸಾಡದೆ ಈ ರೀತಿ ಕಟ್ ಮಾಡಿ ಉಪ್ಪು ಬೆರೆಸಿ ಇದನ್ನು 2 ದಿವಸ ಹಾಗೆ ಇಟ್ಟು ಇದರಲ್ಲಿ ತೊಕ್ಕು ಅಥವಾ ಉಪ್ಪಿನಕಾಯಿ ಮಾಡಿಕೊಳ್ಳಬಹುದು. ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ತುಂಬ ಔಷಧಿ ಗುಣಗಳಿರುತ್ತೆ. ಇದನ್ನು ಬಿಸಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಅಡುಗೆ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಉಪ್ಪಾಕಿಟ್ಟಿರುವಂತಹ ನಿಂಬೆಹಣ್ಣಿನ ಸಿಪ್ಪೆ 3 ದಿವಸದಲ್ಲಿ ಮೆತ್ತಗಾಗುತ್ತೆ. ಇದರಲ್ಲಿ ನೀವು ತಾಮ್ರ ಮತ್ತು ಹಿತ್ತಾಳಿ ಪಾತ್ರೆನ ತೊಳಿಬಹುದು. ನೋಡಿ, 4 ದಿವಸದ ನಂತರ ಮೆಂತೆ ಪೂರ್ತಿಯಾಗಿ ನೆನೆದಿದೆ. ಈ ರೀತಿ ಮೆಂತೆ ಉಬ್ಬಿಕೊಂಡು ಬರಬೇಕು. ಹಾಗೆ ನಿಂಬೆಹಣ್ಣಿನ ರಸ ಸ್ವಲ್ಪ ಹೀರ್ಕೊಂಡಿರುತ್ತೆ. ನೋಡಿ, ಇದು ಮೆತ್ತಗಾಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಹಾಕಿದ ನಂತರ ನಾನಿಲ್ಲಿ ಅರ್ಧ ಸ್ಪೂನಿನಷ್ಟು ಮುದ್ದೆ ಹಿಂಗನ್ನು ನೆನೆಸಿಟ್ಟಿದ್ದೀನಿ. ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ರುಚಿ ನೋಡಿಬಿಟ್ಟು ಖಾರ ಬೇಕಾದರೆ ಖಾರ ಸೇರಿಸ್ಕೊಳ್ಬಹುದು, ಉಪ್ಪು ಬೇಕಾದರೆ ಉಪ್ಪು ಸೇರಿಸ್ಕೊಳ್ಬಹುದು. ಈ ಉಪ್ಪಿನಕಾಯಿಗೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಈ ರೀತಿ ಒಗ್ಗರಣೆ ಸೌಂಟಲ್ಲಿ 4 ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಪೂರ್ತಿಯಾಗಿ ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕ್ಕೊಳ್ಬೇಕು. ಬಿಸಿ ಎಣ್ಣೆ ಉಪ್ಪಿನಕಾಯಿಗೆ ಹಾಕಿದ್ರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಿರಬೇಕು, ನೆನ್ಪಿಟ್ಕೊಳ್ಳಿ. ಎಣ್ಣೆ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಈ ರೀತಿ ಉಪ್ಪಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬಾಟ್ಲಲ್ಲಿ ಹಾಕ್ಕೊಂಡು ಅಥವಾ ಜಾಡಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ, ಬೇಗ ಕೆಡಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬಹುದು, ಹೊರಗಡೆ 15 ದಿವಸ ಇಟ್ಕೊಂಡು ತಿನ್ನಬಹುದು. ಈ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಇಷ್ಟ ಇರುವವರು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಹಾಕ್ಕೊಳ್ಬಹುದು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಮಾಡ್ತಿದ್ದ ರುಚಿಕರವಾದ ಉಪ್ಪಿನಕಾಯಿ ಇದು. ಮೆಂತೆಕಾಳಿನ ಉಪ್ಪಿನಕಾಯಿ ಅಂತ ಗೊತ್ತೇ ಆಗಲ್ಲ, ಸ್ವಲ್ಪನೂ ಕಹಿ ಇರಲ್ಲ. ನಾನಿಲ್ಲಿ ಉಪ್ಪಿನಕಾಯಿ ಮಾಡೋಕ್ಕೆ 10 ಅಮಟೆಕಾಯಿ 10 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಅಮಟೆಕಾಯಿ ನೆಲ್ಲಿಕಾಯಿ ಕ್ಲೀನಾಗಿ ತೊಳೆದು ಒರೆಸಿ ನಂತರ ಕಟ್ ಮಾಡಿ ಇಟ್ಕೊಳ್ಬೇಕು. ಎಳತ್ತಾಗಿರುವಂತಹ ಅಮಟೆಕಾಯಿ ಆಗಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡಿದ್ದೇನೆ. ಅಮಟೆಕಾಯಿ ಸ್ವಲ್ಪ ಬೆಳೆದಿದ್ರೆ ನೀವು ಗುದ್ದಿ ಹಾಕ್ಕೊಳ್ಬಹುದು. ಅಮಟೆಕಾಯಿ ನೆಲ್ಲಿಕಾಯಿ ಕಾಂಬಿನೇಷನಲ್ಲಿ ಉಪ್ಪಿನಕಾಯಿ ಸಖತ್ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಮಾಡೋಕ್ಕೆ ಅರ್ಧ ಕಪ್ಪಿನಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. ಕಲ್ಲುಪ್ಪನ್ನು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ನೀರು ಹಾಕಿದ್ದೀನಿ. ರಸ ನಿಮಗೆ ಜಾಸ್ತಿ ಬೇಕಾದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು. ನೀರು ಮತ್ತು ಉಪ್ಪು ಹಾಕಿರುವಂತಹ ಈ ಬಾಣಲಿನ ಸ್ಟವ್ ಮೇಲಿಟ್ಟು ನೀರನ್ನು ಈ ರೀತಿ ಚೆನ್ನಾಗಿ ಕುದಿ ಬರಿಸಬೇಕು. ನೋಡಿ, ಸೈಡಲ್ಲಿ ಈ ರೀತಿ ಉಪ್ಪು ಹೆರೆ ಕಟ್ಟಬೇಕು. ಅಷ್ಟರ ತನಕ ನೀರು ಚೆನ್ನಾಗಿ ಕುದಿ ಬರಬೇಕು.
ಈಗ ಈ ನೀರಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಮಟೆಕಾಯಿ ಮತ್ತು ನೆಲ್ಲಿಕಾಯಿನ ಹಾಕ್ತಾ ಇದ್ದೀನಿ. ಅಮಟೆಕಾಯಿ ನೆಲ್ಲಿಕಾಯಿ ಹಾಕಿದ ನಂತರ ಒಂದು ಕೊದಿ ಬರ್ಸಿದ್ರೆ ಸಾಕಾಗುತ್ತೆ, ಹೆಚ್ಚು ಬೇಯಿಸಬೇಕಂತಿಲ್ಲ. ಇದನ್ನು ಹೆಚ್ಚು ಬೇಯಿಸಿದ್ರೆ ನಮಗೆ ಹೋಳು ಸಿಗಲ್ಲ, ಅದಕ್ಕೆ ಒಂದು ಕೊದಿ ಬರ್ಸಿದ್ರೆ ಸಾಕು. ಉಪ್ಪು ನೀರು ಚೆನ್ನಾಗಿ ಕುದಿ ಬಂದಿರೋದ್ರಿಂದ ಇದು ಬೇಗ ಬೆಂದ್ಕೊಳ್ಳುತ್ತೆ, ಅದಕ್ಕೆ ಅಲ್ಲೇ ಇದ್ದು ನೋಡಿ ಸ್ಟವ್ ಆಫ್ ಮಾಡಿ. ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಾನು ಪಾತ್ರೆಗೆ ಹಾಕಿದ್ದೀನಿ. ನಂತರ ಅದೇ ಬಾಣಲಿಗೆ 2 ಸ್ಪೂನಿನಷ್ಟು ಸಾಸಿವೆ, ಅರ್ಧ ಸ್ಪೂನಿನಷ್ಟು ಮೆಂತೆ, ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಸಾಸಿವೆ ಒಮ್ಮೆ ಚಟಪಟ ಅಂತ ಸಿಡಿದ ನಂತರ ಇದಕ್ಕೆ 20 ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಪೂರ್ತಿಯಾಗಿ ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ನೀವು ಬೇಕಾದರೆ ಅರ್ಧ ಭಾಗದಷ್ಟು ಗುಂಟೂರು, ಅರ್ಧ ಭಾಗದಷ್ಟು ಬ್ಯಾಡಗಿ ಮೆಣಸು ತಗೊಳ್ಬಹುದು. ಈ ಮೆಣಸು ಖಾರ ಇರೋದ್ರಿಂದ ನಾನು ಪೂರ್ತಿಯಾಗಿ ಇದನ್ನೇ ತಗೊಂಡಿದ್ದೀನಿ. ಮೆಣಸು ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಸಾಸಿವೆ ಮತ್ತು ಮೆಂತೆ ಈ ರೀತಿ ಕಲರ್ ಚೇಂಜ್ ಆದ ನಂತರ ಸ್ಟವ್ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಫ್ರೈ ಮಾಡಿರುವಂತಹ ಈ ಪದಾರ್ಥಗಳು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಇಲ್ಲದಿದ್ದರೆ ಪುಡಿ ಆಗಲ್ಲ. ಇದಕ್ಕೆ ಅರ್ಧ ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೇನೆ. ನಿಮ್ಮ ಹತ್ರ ಮುದ್ದೆ ಇಂಗು ಇದ್ದರೆ ಮುದ್ದೆ ಇಂಗು ಬೇಕಾದರೂ ಹಾಕ್ಕೊಳ್ಬಹುದು. ಇದನ್ನು ನೈಸಾಗಿ ಪುಡಿ ಮಾಡಿ ತರಬೇಕು. ನೋಡಿ ಈ ರೀತಿ ನೈಸಾಗಿ ಪುಡಿ ಆದ ನಂತರ ಪುಡಿನ ಬೇರೆ ಪ್ಲೇಟಿಗೆ ಹಾಕಿ 2 ಸ್ಪೂನಿನಷ್ಟು ಪುಡಿನ ಮಿಕ್ಸಿ ಜಾರಲ್ಲಿ ಇಟ್ಕೊಳ್ಳಿ. ನೋಡಿ ಈ ರೀತಿ 2 ಸ್ಪೂನಿನಷ್ಟು ಪುಡಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಉಪ್ಪು ನೀರಲ್ಲಿ ನಾವು ಹೋಳನ್ನು ಬೇಯಿಸಿ ಇಟ್ಟಿರ್ತೀವಲ್ವಾ, ಆ ನೀರನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಸೌಂಟಿನಷ್ಟು ಈ ಉಪ್ಪು ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ನೀರು ಹಾಕಿದ ನಂತರ ಇದನ್ನು ನೈಸಾಗಿ ರುಬ್ಬಿ ತರಬೇಕು. ಈ ರೀತಿ ರುಬ್ಬಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ರಸ ಸ್ವಲ್ಪ ದಪ್ಪವಾಗಿರುತ್ತೆ, ಹಾಗೆ ಉಪ್ಪಿನಕಾಯಿ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಈ ರುಬ್ಬಿರುವಂತಹ ಪೇಸ್ಟನ್ನು ಬೆಂದಿರುವಂತಹ ಹೋಳಿಗೆ ಹಾಕ್ಕೊಳ್ಬೇಕು. ಪೂರ್ತಿಯಾಗಿ ಪೇಸ್ಟ್ ಹಾಕಿದ ನಂತರ ಪುಡಿ ಮಾಡಿ ಇಟ್ಟಿರುವಂತಹ ಮೆಣಸು ಮತ್ತು ಸಾಸಿವೆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪುಡಿ ಪೂರ್ತಿಯಾಗಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ನಂತರ ಬಾಟಲಿಗೆ ಹಾಕಬೇಕು. ಇದನ್ನು ಬಾಟಲಿಗೆ ಹಾಕಿದ ಮೇಲೆ 2 ತಿಂಗಳು ಹೊರಗಡೆ ಇಡಬಹುದು. 6 ತಿಂಗಳು ಇಡಬೇಕಾದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಉಪ್ಪಿನಕಾಯಿ ರುಚಿ ಅಂತೂ ಸಖತ್ತಾಗಿ ಬಂದಿದೆ. ಉಪ್ಪು ಖಾರ ಕರೆಕ್ಟಾಗಿ ಸೆಟ್ ಆಗಿದೆ. ಬಿಸಿ ಬಿಸಿ ಕಡುಬು, ಶಾವಿಗೆ, ಮೊಸರನ್ನಕ್ಕೆ ಸಖತ್ ರುಚಿ ಕೊಡುವ ಊರ ಕಡೆ ಮಾಡುವಂತಹ ಮಿಡಿ ಉಪ್ಪಿನಕಾಯಿ, 1 ವರ್ಷ ಆದರೂ ಕೆಡದೇ ಇರುವಂತಹ ಮಿಡಿ ಉಪ್ಪಿನಕಾಯಿ ರೆಸಿಪಿನ ಇವತ್ತು ನಿಮ್ಮ KR ಚಾನಲ್ನಲ್ಲಿ ನೋಡಬಹುದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ. ನಾನಿಲ್ಲಿ ಉಪ್ಪಿನಕಾಯಿ ಮಾಡೋಕ್ಕೆ 200 ಮಿಡಿ ತಗೊಂಡಿದ್ದೀನಿ. ಮಿಡಿ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸಬೇಕು, ಒದ್ದೆ ಇರಬಾರ್ದು. ಡ್ರೈ ಆಗಿರುವಂತಹ ಕಾಟನ್ ಬಟ್ಟೆಯಲ್ಲಿ ಮಿಡಿನ ಒರೆಸಿ ಈ ರೀತಿ ಉಪ್ಪಲ್ಲಿ ಹಾಕಿ ಇಡಬೇಕು. ನಾನಿಲ್ಲಿ 4 ಪಾವಿನಷ್ಟು ಉಪ್ಪು ತಗೊಂಡಿದ್ದೀನಿ. ಕಲ್ಲುಪ್ಪು ತಗೊಳ್ಬೇಕು. ಸ್ವಲ್ಪ ಮಿಡಿ ಹಾಕಿ ನಂತರ ಉಪ್ಪು ಹಾಕಬೇಕು. ಈ ರೀತಿ ಮೇಲೆವರೆಗೂ ಉಪ್ಪು ಹಾಕಿ ಇಡಬೇಕು. 10 ದಿವಸದವರೆಗೂ ಇದೇ ರೀತಿ ಮಿಡಿನ ಉಪ್ಪಲ್ಲಿ ಇಡಬೇಕು, ಆವಾಗ ಮಿಡಿ ಚಿರುಟುತ್ತೆ. ನಾನಿಲ್ಲಿ ಜಾಡಿಯಲ್ಲಿ ಮತ್ತು ಬಾಟಲಲ್ಲಿ ಮಿಡಿನ ಹಾಕಿ ಇಟ್ಕೊಂಡಿದ್ದೀನಿ. ದಿನ ಈ ಮಿಡಿನ ಮಿಕ್ಸ್ ಮಾಡ್ತಾ ಇರಬೇಕು ಅಥವಾ ಬಾಟಲ್ನ ಶೇಕ್ ಮಾಡ್ತಾ ಇರಬೇಕು. 10 ದಿವಸದವರೆಗೂ ಹಾಗೆ ಇಡೋಕ್ಕೆ ಹೋಗಬಾರ್ದು. ನೋಡಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಸಟ್ಕ ಅಥವಾ ಸೌಂಟ್ ತಗೊಂಡು ನೀರಿನ ಪಸೆ ಇರಬಾರ್ದು, ಈ ರೀತಿ ಮಿಕ್ಸ್ ಮಾಡಬೇಕು. ದಿನಕ್ಕೆ 1 ಬಾರಿ ಈ ರೀತಿ ಮಾಡಬೇಕಾಗುತ್ತೆ. ನಾನು ಹೇಳಿರುವಂತಹ ಮೆಥಡಲ್ಲಿ ನೀವು ಮಿಡಿ ಉಪ್ಪಿನಕಾಯಿ ಮಾಡಿದ್ರೆ 1 ವರ್ಷ ಆದರೂ ಇದು ಕೆಡಲ್ಲ.
ನಾನಿಲ್ಲಿ 4 ಪಾವಿನಷ್ಟು ಉಪ್ಪು ತಗೊಂಡಿದ್ದೀನಿ. ಒಟ್ಟಿಗೆ 200 ಮಿಡಿಗೆ 6 ಪಾವಿನಷ್ಟು ಉಪ್ಪು ಬೇಕಾಗುತ್ತೆ. ಇನ್ನೊಂದು 2 ಪಾವಿನಷ್ಟು ಉಪ್ಪು ನಾನು ಮತ್ತೆ ತಗೊಳ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ 5 ದಿನ ಆಗಿದೆ. 5 ದಿನಕ್ಕೆ ಮಿಡಿ ಈ ರೀತಿ ಚಿರಿಟಿರುತ್ತೆ, ಹಾಗೆ ಉಪ್ಪು ನೀರಾಗಿರುತ್ತೆ. ಇನ್ನೂ 5 ದಿನ ಹಾಗೆ ಇಡಬೇಕಾಗುತ್ತೆ ಇದನ್ನು. ನೋಡಿ 10 ದಿವಸಕ್ಕೆ ಮಿಡಿ ಈ ರೀತಿ ಚೆನ್ನಾಗಿ ಚಿರಿಟಿರುತ್ತೆ. ನೀವು ಮಿಡಿ ತಗೊಳ್ಳುವಾಗ ಒಳ್ಳೆ ಮಿಡಿ ತಗೊಳ್ಬೇಕಾಗುತ್ತೆ. ಈ ರೀತಿ ಗಟ್ಟಿಯಾಗಿರುವಂತಹ ಮಿಡಿನ ತಗೊಳ್ಬೇಕು. ಈಗ ಉಪ್ಪು ನೀರಿಂದ ಮಿಡಿನ ಸಪ್ರೇಟ್ ಮಾಡಬೇಕು. ಕಾಟನ್ ಬಟ್ಟೆ ಮೇಲೆ ಈ ಮಿಡಿನ ಹಾಕ್ಕೊಳ್ಬೇಕು. ಮಿಡಿಗೆ ಉಪ್ಪು ಅಂಟಿರಬಾರ್ದು. ಮಿಡಿ ಎಲ್ಲ ಬಟ್ಟೆಗೆ ಹಾಕಿದ್ದೇನೆ. ಈಗ ಇದನ್ನು ಒಂದು ಸೈಡ್ ಇಟ್ಕೊಳ್ತೀನಿ. ಮಿಡಿ ಇರುವಂತಹ ಈ ಉಪ್ಪು ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡಬೇಕು, ಹೆಚ್ಚು ಕುದಿಸೋಕೆ ಹೋಗಬಾರ್ದು. ಈ ನೀರನ್ನು ಈ ರೀತಿ ಬಿಸಿ ಮಾಡೋದ್ರಿಂದ ಮಿಡಿ ಉಪ್ಪಿನಕಾಯಿ ತುಂಬ ದಿವಸ ಬಾಳಿಕೆ ಬರುತ್ತೆ. ಈ ನೀರಲ್ಲಿ ಮಾವಿನಕಾಯಿ ಸೊನೆದು ಪರಿಮಳ ಇರುತ್ತೆ, ಆ ಪರಿಮಳ ಹೋಗುತ್ತೆ. ಅದಕ್ಕೆ ಹೆಚ್ಚು ಕುದಿಸಬಾರ್ದು, ಜಸ್ಟ್ ಬಿಸಿ ಆದರೆ ಸಾಕಾಗುತ್ತೆ. ಇದು ಬಿಸಿಯಾಗಿದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ. ಇದು ತಣ್ಣಗಾಗಬೇಕು. ನೀರು ತಣ್ಣಗಾದ ನಂತರ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪಾತ್ರೆಯಲ್ಲಿ ಉಳಿದಿರುವಂತಹ ಉಪ್ಪಿಗೆ ಇನ್ನೊಂದು 2 ಪಾವಿನಷ್ಟು ಉಪ್ಪು ಸೇರಿಸಿದ್ದೀನಿ. ಇದಕ್ಕೆ 2 ಚೆಂಬಿನಷ್ಟು ನೀರು ಹಾಕ್ಕೊಂಡು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸಬೇಕು. ಉಪ್ಪಿನಕಾಯಿ ರಸಕ್ಕಾಗಿ ನಾವಿಲ್ಲಿ ಉಪ್ಪು ನೀರನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ನೀರು ಚೆನ್ನಾಗಿ ಕುದಿ ಬಂದು ನೀರು ತಗ್ಗಬೇಕು, ಅಷ್ಟರ ತನಕ ಇದನ್ನು ಕುದಿಸ್ಬೇಕು. ನೋಡ್ತಿದ್ದೀರಲ್ವಾ, ನೀರಿನ ಕ್ವಾಂಟಿಟಿ ಕಡಿಮೆ ಆಗಿದೆ. ಸೈಡಲ್ಲೆಲ್ಲ ಉಪ್ಪು ಕಟ್ಕೊಂಡಿದೆ. ಇಷ್ಟು ಆದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡಿಬಿಡಿ. ಈ ಉಪ್ಪು ನೀರು ತಣ್ಣಗಾಗಬೇಕು. ನಂತರ 2 ಪಾವಿನಷ್ಟು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಕ್ಲೀನ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು. 100 ಮಿಡಿಗೆ 1 ಪಾವಿನಷ್ಟು ಸಾಸಿವೆ ತಗೊಳ್ಬೇಕು. ನಾನಿಲ್ಲಿ 200 ಮಿಡಿ ತಗೊಂಡಿದ್ದೀನಿ, ಅದಕ್ಕೆ 2 ಪಾವಿನಷ್ಟು ಸಾಸಿವೆ ತಗೊಂಡಿದ್ದೀನಿ. ಉಪ್ಪಿನಕಾಯಿ ಖಾರಕ್ಕೆ ಈ ರೀತಿ ಗುಂಡು ಮೆಣಸು ತಗೊಳ್ಬೇಕು. ನಾನಿಲ್ಲಿ 2 ಸೇರಿನಷ್ಟು ಗುಂಡು ಮೆಣಸು ತಗೊಂಡಿದ್ದೀನಿ. ಇದು ಖಾರ ಜಾಸ್ತಿ ಇರುತ್ತೆ, ಕಲರ್ ಕಡಿಮೆ ಇರುತ್ತೆ. 100 ಮಿಡಿಗೆ 1 ಸೇರಿನಷ್ಟು ಮೆಣಸು ಹಾಕ್ಕೊಳ್ಬೇಕು. ನಾನು 200 ಮಿಡಿ ತಗೊಂಡಿದ್ದೀನಲ್ವ, ಅದಕ್ಕೆ 2 ಸೇರಿನಷ್ಟು ಮೆಣಸು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸಿ ಇಟ್ಟಿರುವಂತಹ ಸಾಸಿವೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರು ಡ್ರೈ ಆಗಿರಬೇಕು, ನೀರಿನ ಪಸೆ ಇರಬಾರ್ದು. ಇದನ್ನು ಪುಡಿ ಮಾಡಬೇಕು. ನೋಡಿ ಸಾಸಿವೆ ಪುಡಿ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದೇ ರೀತಿ ಒಣಮೆಣಸನ್ನು ಪುಡಿ ಮಾಡಿಕೊಳ್ಬೇಕು. ಮೆಣಸು ಒಂದೇ ಸಾರಿ ಹಾಕ್ಕೊಂಡು ಪುಡಿ ಮಾಡೋಕ್ಕಾಗಲ್ಲ, 2 ಬಾರಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಮದುವೆ ಆಗಿ ಬಂದ ಮೇಲೆ ನಮ್ಮ ಅತ್ತೆ ಹೇಳಿಕೊಟ್ಟಿರುವಂತಹ ಈ ಮಿಡಿ ಉಪ್ಪಿನಕಾಯಿ 1 ವರ್ಷ ಇಟ್ಟರೂ ಕೆಡಲ್ಲ, ಸಖತ್ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸಾಸಿವೆ ಪುಡಿ ಮತ್ತು ಮೆಣಸಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಅರ್ಧ ಭಾಗದಷ್ಟು ಪುಡಿ ಹಾಕ್ಕೊಳ್ಳಿ. ನೀವು ಉಪಯೋಗಿಸುವಂತಹ ಪ್ಲೇಟ್ ಆಗಿರಬಹುದು, ಸ್ಪೂನ್ ಆಗಿರಬಹುದು, ಮಿಕ್ಸಿ ಜಾರ್ ಆಗಿರಬಹುದು, ಯಾವುದು ನೀರಿನ ಪಸೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ನೋಡಿಕೊಳ್ಬೇಕು. ಮಿಕ್ಸಿ ಜಾರಿಗೆ ಪುಡಿ ಹಾಕಿದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿರುವಂತಹ ಉಪ್ಪು ನೀರನ್ನು ಹಾಕ್ಕೊಳ್ಬೇಕು. ಹಾಗೆ 50 ಗ್ರಾಮಿನಷ್ಟು ಇಂಗು ತಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿದು ಇಂಗು ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಮಧ್ಯ ಮಧ್ಯದಲ್ಲಿ ಉಪ್ಪು ನೀರು ಸೇರಿಸಿ ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಇದೇ ರೀತಿ ನಾನು 3 ಬಾರಿ ರುಬ್ಬಿ ಪೇಸ್ಟ್ ಮಾಡಿದ್ದೇನೆ. ಖಾರ ನೈಸಾಗಿ ರುಬ್ಬಬೇಕು, ಹಾಗೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ಬಟ್ಟೆಯಲ್ಲಿ ಒಣಗಿಸಿ ಇಟ್ಟಿರುವಂತಹ ಮಿಡಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ.
ಫಸ್ಟ್ ನಾವು ಬಿಸಿ ಮಾಡಿ ಇಟ್ಟಿರುವಂತಹ ನೀರು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಪೂರ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಅರ್ಧ ಭಾಗದಷ್ಟು ನೀರು ಹಾಕಿ ನಂತರ ರುಬ್ಬಿರುವಂತಹ ಖಾರ ಇದಕ್ಕೆ ಸೇರಿಸಬೇಕು. ಖಾರ ಹಾಕಿದ ನಂತರ ಸೌಂಟಿನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪು ನೀರು ಬೇಕಾದರೆ ಇದಕ್ಕೆ ಸೇರಿಸಿ. ಉಪ್ಪಿನಕಾಯಿ ರಸ ಯಾವ ಹದದಲ್ಲಿ ಇರಬೇಕೋ ನೋಡಿಕೊಂಡು ಉಪ್ಪು ನೀರನ್ನು ಸೇರಿಸಬೇಕು. ತುಂಬ ಜನ ಉಪ್ಪಿನಕಾಯಿಗೆ ಎಣ್ಣೆ ಮಿಕ್ಸ್ ಮಾಡ್ತಾರೆ. ಎಣ್ಣೆ ಮಿಕ್ಸ್ ಮಾಡೋದ್ರಿಂದ ಎಣ್ಣೆ ವಾಸನೆ ಚೇಂಜ್ ಆದವಾಗ ಉಪ್ಪಿನಕಾಯಿ ಸ್ಮೆಲ್ಲು ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಎಣ್ಣೆ ಹಾಕಲ್ಲ. ನೋಡಿ, ಉಪ್ಪಿನಕಾಯಿ ರಸ ಈ ಹದದಲ್ಲಿ ಇರಬೇಕು. ರಸ ತೀರಾ ನೀರು ಮಾಡಿಕೊಳ್ಬಾರ್ದು, ಇಷ್ಟು ಗಟ್ಟಿಯಾಗಿರಬೇಕು. ಈ ರೆಡಿಯಾಗಿರುವಂತಹ ಉಪ್ಪಿನಕಾಯಿನ ಜಾಡಿಯಲ್ಲಿ ಅಥವಾ ಬಾಟಲ್ನಲ್ಲಿ ಹಾಕಿ ಇಟ್ಕೊಳ್ಬೇಕು. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕೋಕ್ಕೆ ಹೋಗಬೇಡಿ, ಸ್ಮೆಲ್ ಚೇಂಜ್ ಆಗುತ್ತೆ. ಉಪ್ಪಿನಕಾಯಿನ ಬಾಟಲ್ಗೆ ಹಾಕಿದ ನಂತರ ಈ ರೀತಿ ಕವರ್ ಇಡಬೇಕು. ಕವರ್ ಮೇಲಿಂದ ಕಾಟನ್ ಬಟ್ಟೆ ಇಟ್ಕೊಳ್ಬೇಕು. ನೋಡಿ, ಒಂದು ಹಗ್ಗದಿಂದ ಈ ರೀತಿ ಕಟ್ಟಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಉಪ್ಪಿನಕಾಯಿಗೆ ಗಾಳಿ ತಾಗಲ್ಲ. ನಿಮಗೆ ಬೇಕಾದವಾಗ ಉಪ್ಪಿನಕಾಯಿ ಬೇರೆ ಬಾಟಲ್ಗೆ ಹಾಕ್ಕೊಂಡು ನಂತರ ಇದೇ ರೀತಿ ನೀವು ಕಟ್ಟಿ ಇಡೋದ್ರಿಂದ ಉಪ್ಪಿನಕಾಯಿ ತುಂಬ ದಿವಸ ಬಾಳಿಕೆ ಬರುತ್ತೆ. ಲಾಸ್ಟಲ್ಲಿ ಮುಚ್ಚಳ ಮುಚ್ಚಿ ಇಟ್ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಿಡಿ ಉಪ್ಪಿನಕಾಯಿ ಮಾಡುವಂತಹ ವಿಧಾನ. ಸ್ವಲ್ಪ ಕೆಲಸ ಜಾಸ್ತಿ ಇದ್ದರೂ ವರ್ಷ ಪೂರ್ತಿ ನಾವು ಇದನ್ನು ಉಪಯೋಗಿಸಬಹುದು. ಈ ರೀತಿ ನೀವು ಮಿಡಿ ಉಪ್ಪಿನಕಾಯಿ ಮಾಡಿ ನೋಡಿ, ಉಪ್ಪಿನಕಾಯಿ ಹಾಳಾಗಲ್ಲ. ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಒಳ್ಳೆಯ ವಿಡಿಯೋಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ. ವಿಡಿಯೋಸ್ ಎಲ್ಲ ನೋಡಿ. ಈ ವಿಡಿಯೋ ನೋಡಿರುವಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ನಮ್ಮ KR ಚಾನಲ್ನಲ್ಲಿ ವೆರೈಟಿ ಉಪ್ಪಿನಕಾಯಿ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ಸಾಧಾರಣವಾಗಿ ಮಾವಿನಕಾಯಿ, ನೆಲ್ಲಿಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ ಎಲ್ಲರೂ ಮಾಡಿರ್ತೀರ. ಈ ಉಪ್ಪಿನಕಾಯಿ ಒಮ್ಮೆ ಮಾಡಿ ನೋಡಿ, ಸಖತ್ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತುಂಬ ಈಸಿಯಾಗಿ ಮಾಡಬಹುದು, ಮಾಡಿದ ತಕ್ಷಣ ತಿನ್ನಬಹುದು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಈ ಉಪ್ಪಿನಕಾಯಿ ಮಾಡೋಕ್ಕೆ ನಾನಿಲ್ಲಿ ದಾರೆ ಹುಳಿ ತಗೊಂಡಿದ್ದೀನಿ. ದಾರೆ ಹುಳಿ, ನಕ್ಷತ್ರದ ಹುಳಿ, ಸ್ಟಾರ್ ಫ್ರೂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ದಾರೆ ಹುಳಿನ ಕ್ಲೀನಾಗಿ ತೊಳೆದು ಒರೆಸಿ ದಂಟನ್ನು ತೆಗೆದು ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿಗೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡಿರುವಂತಹ ದಾರೆ ಹುಳಿಗೆ 4 ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಪುಡಿ ಉಪ್ಪು ಹಾಕಿದ್ದೇನೆ. ಪುಡಿ ಉಪ್ಪು ಹಾಕಿದರೆ ಬೇಗ ಕರಗುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ದಾರೆ ಹುಳಿ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ನಂತರ ಸೌಂಟ್ ಬಿಸಿಗಿಟ್ಟು ಸೌಂಟಿಗೆ ಅರ್ಧ ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಸಾಸಿವೆ ಹಾಕಿ ಇದನ್ನು ಕೆಂಪಗಾಗುವ ತನಕ ಹುರಿಬೇಕು. ಸಾಸಿವೆ ಚಟಪಟ ಅಂತ ಸಿಡಿದು ಮೆಂತೆ ಕೆಂಪಗಾಗುತ್ತೆ. ನೋಡಿ, ಇದು ಆಗಿದೆ. ಇದು ತಣ್ಣಗಾದ ಮೇಲೆ ಈ ರೀತಿ ಪುಡಿ ಮಾಡಿಕೊಳ್ಬೇಕು. ಈ ಪುಡಿ ಆಗೋದ್ರೊಳಗೆ ದಾರೆ ಹುಳಿಗೆ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಿದೆ ನೋಡಿ. ನಂತರ ನಾವು ಪುಡಿ ಮಾಡಿರುವಂತಹ ಮೆಂತೆ ಮತ್ತು ಸಾಸಿವೆನ ಹಾಕ್ಕೊಳ್ಬೇಕು. ಹಾಗೆ ಖಾರದ ಪುಡಿ ಹಾಕಿದ್ದೇನೆ. ಖಾರದ ಪುಡಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ಸ್ಪೂನಿನಷ್ಟು ಖಾರದ ಪುಡಿ ಹಾಕಿದ್ದೇನೆ. ಈ 2 ಪದಾರ್ಥಗಳು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 3 ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ಟವ್ ಆಫ್ ಮಾಡಿ ಇದಕ್ಕೆ ಇಂಗಿನ ಪುಡಿ ಹಾಕಬೇಕು. ನಾನಿಲ್ಲಿ 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೇನೆ. ಇಂಗಿನ ಪುಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಪೂರ್ತಿಯಾಗಿ ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಈ ಉಪ್ಪಿನಕಾಯಿ ಮಾಡಿದ ತಕ್ಷಣ ತಿನ್ನಬಹುದು. ಬೇರೆ ಉಪ್ಪಿನಕಾಯಿ ಥರ ಇದು ಟೈಮ್ ತಗೊಳ್ಳಲ್ಲ. ಹಾಗೆ ರುಚಿಯಾಗಿ ಇರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು.
ಧಾರೆಹುಳಿ ಕಾಯಲ್ಲಿ ಉಪ್ಪಿನಕಾಯಿ ಮಾಡಬೇಕು, ಹಣ್ಣಾದರೆ ಉಪ್ಪಿನಕಾಯಿಗೆ ಚೆನ್ನಾಗಿರಲ್ಲ. ನಮ್ಮ ಕಡೆ ಇದನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಡ್ತಾರೆ. ಈ ರೀತಿ ಉಪ್ಪು ನೀರಲ್ಲಿ ಹಾಕಿ ಇಡೋದ್ರಿಂದ ಇದು ಬೇಗ ಕೆಡಲ್ಲ. ಇದನ್ನು ಯಾವಾಗ ಬೇಕಾದರೂ ನಾವು ಉಪಯೋಗಿಸಬಹುದು. ಈ ಉಪ್ಪಿನಕಾಯಿನ ನೀವು ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ 2 ತಿಂಗಳು ಇದು ಕೆಡಲ್ಲ. ಈ ಧಾರೆಹುಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಫ ಗೂಡು ಕಟ್ಟಿದವಾಗ, ಕಫ ಗಟ್ಟಿಯಾದವಾಗ ಇದನ್ನು ಡೈರೆಕ್ಟಾಗಿ ಹಾಗೆ ತಿಂದರೆ ಕಫ ಕರಗುತ್ತೆ ಅಂತ ಹೇಳ್ತಾರೆ. ಮೈ ಮೇಲೆ ಅಮ್ಮ ಬಿದ್ದವಾಗ ಇದನ್ನು ತಿನ್ನೋದ್ರಿಂದ ಬೇಗ ಒಣಗಿ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ. ಜ್ವರ ಬಂದು ಬಾಯಿ ರುಚಿ ಇಲ್ಲದೆ ಇರುವಾಗ ಈ ಉಪ್ಪಿನಕಾಯಿ ಒಳ್ಳೆ ರುಚಿ ಕೊಡುತ್ತೆ. ಸಕ್ಕರೆ ಕಾಯಿಲೆ ಇದ್ದವರು ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು. ಮಕ್ಕಳಂತೂ ಇದಕ್ಕೆ ಖಾರದ ಪುಡಿ ಉಪ್ಪು ಹಾಕಿ ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬ ರುಚಿಯಾಗಿ ದಿಢೀರಂತ ಮಾಡುವ ಧಾರೆಹುಳಿ ಉಪ್ಪಿನಕಾಯಿನ. ಧಾರೆಹುಳಿ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್. ನಾನಿಲ್ಲಿ ಹುಳಿ ಇರುವಂತಹ 5 ಮಾವಿನಕಾಯಿ ತಗೊಂಡಿದ್ದೀನಿ. ಮಾವಿನಕಾಯಿ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಳ್ಬೇಕು. ಮಾವಿನಕಾಯಲ್ಲಿ ನೀರಿನ ಪಸೆ ಸ್ವಲ್ಪನೂ ಇರಬಾರ್ದು. ನೀರಿನ ಪಸೆ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಕಟ್ ಮಾಡಿಕೊಳ್ಬೇಕು. ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಳ್ಬೇಕು. ಈ ಕಟ್ ಮಾಡಿರುವಂತಹ ಮಾವಿನಕಾಯಿಗೆ 2 ಸ್ಪೂನಿನಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಮಾವಿನಕಾಯಿಗೆ 2 ಸ್ಪೂನಿನಷ್ಟು ಉಪ್ಪು ಸೇರಿಸಿದ್ದೀನಿ. ನಂತರ ರಸಕ್ಕಾಗಿ ಉಪ್ಪು ನೀರನ್ನು ಪ್ರಿಪೇರ್ ಮಾಡಿಕೊಳ್ಬೇಕು. ಅದಕ್ಕೂ ಉಪ್ಪು ಸೇರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಾವಿನಕಾಯಿಗೆ ಉಪ್ಪು ಸೇರಿಸಿ ಇಡೋದ್ರಿಂದ ಮಾವಿನಕಾಯಿ ಚೆನ್ನಾಗಿ ಉಪ್ಪನ್ನು ಹೀರಿಕೊಳ್ಳುತ್ತೆ. ಇದನ್ನು 1 ಗಂಟೆ ಹಾಗೆ ಮುಚ್ಚಿಡಿ. ಇನ್ನೊಂದು ಪಾತ್ರೆಗೆ 3 ಸ್ಪೂನಿನಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಕಲ್ಲುಪ್ಪು ಹಾಕ್ಕೊಳ್ಬಹುದು. 1 ಲೋಟದಷ್ಟು ನೀರು ಹಾಕಿದ್ದೇನೆ. ಈ ನೀರನ್ನು ಚೆನ್ನಾಗಿ ಕುದಿ ಬರಿಸಬೇಕು. ನೀರು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. 1 ಲೋಟದಷ್ಟು ನೀರು 3/4 ಲೋಟ ಆಗುವ ತನಕ ಕುದಿಸ್ಕೊಳ್ಬೇಕಾಗುತ್ತೆ. ಈ ನೀರನ್ನು ಸೈಡಲ್ಲಿ ಇಟ್ಬಿಡಿ. ನೀರು ಚೆನ್ನಾಗಿ ತಣ್ಣಗಾಗಬೇಕು. ನಂತರ ಸೌಂಟಿಗೆ 2 ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿಯುವ ತನಕ ಹುರ್ಕೊಳ್ಬೇಕಾಗುತ್ತೆ. 5 ನಿಮಿಷದಲ್ಲಿ ಸಾಸಿವೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ತಿದ್ದೀರಲ್ಲ, ಸಾಸಿವೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇಷ್ಟು ಆದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಸಾಸಿವೆನೂ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಬೇಕು. ಸಾಸಿವೆ ಉಪ್ಪಿನಕಾಯಿ ರೀತಿಯಲ್ಲಿ ಸಖತ್ ರುಚಿಯಾಗಿರುತ್ತೆ ಈ ಉಪ್ಪಿನಕಾಯಿ. ನೋಡಿ, ಈ ರೀತಿ ನೈಸಾಗಿ ಪುಡಿ ಮಾಡಬೇಕು. 1 ಗಂಟೆ ನಂತರ ಉಪ್ಪಾಕಿರುವಂತಹ ಮಾವಿನಕಾಯಿ ಈ ರೀತಿ ನೀರು ಬಿಡುತ್ತೆ. ಈ ಮಾವಿನಕಾಯಿಗೆ ತಣ್ಣಗಾಗಿರುವಂತಹ ಉಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಿನಷ್ಟು ಉಪ್ಪು ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ. ಈ ನೀರಲ್ಲಿ ಇಂಗು ನೀರನ್ನು ಮಾಡಿಕೊಳ್ಬೇಕು. ಮಾವಿನಕಾಯಿಗೆ 1/4 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ರುಚಿ ನೋಡಿಬಿಟ್ಟು ಮತ್ತೇನು ಹಾಕ್ಕೊಳ್ಬಹುದು. ಒಂದೊಂದು ಖಾರದ ಪುಡಿ ಒಂದೊಂದು ಟೇಸ್ಟಲ್ಲಿ ಇರುತ್ತೆ, ಅದಕ್ಕೆ. ನಂತರ ಸಾಸಿವೆ ಪುಡಿನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಪುಡಿ ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ 1/4 ಸ್ಪೂನಿನಷ್ಟು ಇಂಗು ತಗೊಂಡಿದ್ದೀನಿ. ಅದನ್ನು ಉಪ್ಪು ನೀರಲ್ಲಿ ಕರಡಿ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನಕಾಯಿ ಮಾಡಬೇಕಾದ್ರೆ ನಿಮ್ಮ ಕೈಗಳಾಗಲಿ, ಸ್ಪೂನ್ ಆಗಲಿ, ಪಾತ್ರೆ ಆಗಲಿ ನೀರಿನ ಪಸೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಜಾಗ್ರತೆ ಮಾಡಿಕೊಳ್ಬೇಕು. ನೀರಿನ ಪಸೆ ಸ್ವಲ್ಪ ತಾಗಿದ್ರೂ ಉಪ್ಪಿನಕಾಯಿ ಬೇಗ ಕೆಡುತ್ತೆ.
ಈ ಉಪ್ಪಿನಕಾಯಿಗೆ ನಾನು ಎಣ್ಣೆ ಹಾಕ್ತಾ ಇಲ್ಲ, ಎಣ್ಣೆ ಹಾಕದೇನೆ ಮಾಡಿದ್ದೇನೆ. ಸಖತ್ ರುಚಿಕರವಾದ ಉಪ್ಪಿನಕಾಯಿ ಇದು. ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಉಪ್ಪಿನಕಾಯಿ ರೆಡಿ ಆದ ನಂತರ ಒಂದು ದಿವಸ ಹೊರಗಿಟ್ಟುಬಿಡಿ. ನಂತರ ಬಾಟಲಿಗೆ ಹಾಕಿ ಇಟ್ಟರೆ 6 ತಿಂಗಳಾದರೂ ಉಪ್ಪಿನಕಾಯಿ ಕೆಡಲ್ಲ. ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಆದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ನೋಡ್ತಿದ್ದೀರಲ್ಲ ಉಪ್ಪಿನಕಾಯಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಖಾರದ ಪುಡಿ ಕಲರ್ ಚೆನ್ನಾಗಿದ್ದರೆ ಉಪ್ಪಿನಕಾಯಿ ಕಲರು ಸಖತ್ತಾಗಿ ಬರುತ್ತೆ. ಮೊಸರನ್ನದ ಜೊತೆಗೆ ಅಥವಾ ಅನ್ನಕ್ಕೆ ಉಪ್ಪಿನಕಾಯಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ ರುಚಿಯಾಗಿರುತ್ತೆ. ದೋಸೆಗೂ ಸಖತ್ತಾಗಿರುತ್ತೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆಯಲ್ಲ. ಹಾಗಾದರೆ ಇನ್ನೇಕೆ ತಡ ಮಾಡ್ತೀರಾ? ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೆಂತೆ 3/4 ಸ್ಪೂನಿನಷ್ಟು, ಇಂಗು 1/2 ಸ್ಪೂನಿನಷ್ಟು ತಗೊಂಡಿದ್ದೀನಿ. ಮಾಡುವ ವಿಧಾನ ನೋಡೋಣ. ಒಗ್ಗರಣೆ ಸೌಟು ಬಿಸಿಗಿಟ್ಟಿದ್ದೀನಿ. ಮೆಂತೆ ಕಾಳು ಹುರ್ಕೊಳ್ತಾ ಇದ್ದೀನಿ. ನೋಡಿ ಸಾಸಿವೆ ಸ್ವಲ್ಪ ಹುರಿದಾಗಿದೆ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಹುರ್ಕೊಳ್ಬೇಕು. ಸ್ಟವ್ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಇದು ಸಿಡಿಯುತ್ತೆ. ನೋಡಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರಿದಾಗಿದೆ. ಇದು ತಣ್ಣಗಾಗಬೇಕು. ನಂತರ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಗೆ 1/4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ ಉಪ್ಪು ಹಾಕಬೇಕು. ಉಪ್ಪು ನೀರು ಮಾಡಿಕೊಳ್ಬೇಕು. ಈ ನೀರು ಚೆನ್ನಾಗಿ ಕೊದಿ ಬರಬೇಕು. ನೋಡಿ ಈ ರೀತಿ ನೀರು ಚೆನ್ನಾಗಿ ಕೊದಿ ಬರಬೇಕು. ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ಉಪ್ಪು ನೀರಲ್ಲಿ 10 ನಿಮಿಷದಷ್ಟು ನೆಲ್ಲಿಕಾಯಿ ಬೆಂದರೆ ಸಾಕಾಗುತ್ತೆ. ನೋಡಿ 10 ನಿಮಿಷ ಆಗಿದೆ. ನೆಲ್ಲಿಕಾಯಿ ಬೆಂದಿದೆ, ಸಾಕು. ಸ್ಟವ್ ಆಫ್ ಮಾಡ್ತೀನಿ. ಇದು ತಣ್ಣಗಾಗಬೇಕು. ನಂತರ ಹುರಿದಿರುವಂತಹ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಬೇಕು. ನೋಡಿ ಈ ರೀತಿ ನೈಸಾಗಿ ಪುಡಿ ಮಾಡಬೇಕು. ಉಪ್ಪಿನೀರಿನ ಜೊತೆ ಬೇಯಿಸಿ ಇಟ್ಟಿರುವಂತಹ ನೆಲ್ಲಿಕಾಯಿ ತಣ್ಣಗಾಗಿದೆ. ಈ ನೆಲ್ಲಿಕಾಯಿ ಬೇಕಾದರೆ ಈಗಲೇ ಕಟ್ ಮಾಡ್ಕೊಳ್ಬಹುದು. ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ನೆಲ್ಲಿಕಾಯಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು. ನಾನು ಎಲ್ಲ ನೆಲ್ಲಿಕಾಯಿನೂ ಕಟ್ ಮಾಡ್ತಾ ಇಲ್ಲ. ಕೆಲವೊಂದು ನೆಲ್ಲಿಕಾಯಿ ಮಾತ್ರ ನಿಮಗೆ ತೋರಿಸೋಕ್ಕೆ ಕಟ್ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಆವಾಗಲೇ ಹೇಳಿರುವ ರೀತಿ ನೆಲ್ಲಿಕಾಯಲ್ಲಿ ಸಿ ವಿಟಮಿನ್ ತುಂಬಾ ಇರುತ್ತೆ. ಈ ನೆಲ್ಲಿಕಾಯಿಯಿಂದ ಜ್ಯೂಸ್ ಅಥವಾ ಚಟ್ನಿ ಅಥವಾ ತೊಕ್ಕು ಮಾಡಿಕೊಂಡು ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಪುಡಿ ಮಾಡಿ ಇಟ್ಟಿರುವಂತಹ ಜೀರಿಗೆ, ಸಾಸಿವೆ ಮತ್ತು ಮೆಂತೆ ಪುಡಿ ಹಾಕ್ತಾ ಇದ್ದೀನಿ. ಈ ಪುಡಿ ಹಾಕಿದ ನಂತರ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಿ ಮತ್ತೆ ಟೇಸ್ಟ್ ನೋಡಿನೂ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಉಪ್ಪು ನೀರಲ್ಲಿ ಇಂಗು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಖಾರ ಸ್ವಲ್ಪ ಕಮ್ಮಿ ಇತ್ತು, 2 ಸ್ಪೂನಿನಷ್ಟು ಖಾರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಖಾರದ ಪುಡಿ ಇಲ್ಲ ಅಂದರೆ ಒಣಮೆಣಸನ್ನೇ ಸ್ವಲ್ಪ ಫ್ರೈ ಮಾಡಿನೂ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಉಪ್ಪಿನಕಾಯಿ ಊರಬೇಕಂತಿಲ್ಲ, ಆಲ್ರೆಡಿ ನಾವು ನೆಲ್ಲಿಕಾಯಿನ ಸ್ವಲ್ಪ ಬೇಯಿಸಿರ್ತೀವಿ. ಉಪ್ಪಿನ ಅಂಶ ನೆಲ್ಲಿಕಾಯಿಗೆ ಹಿಡ್ದಿರುತ್ತೆ. ಉಪ್ಪಿನಕಾಯಿ ನೀವು ಮಾಡಿರುವ ದಿವಸನೇ ಬಳಸಬಹುದು. ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ಉಪ್ಪಿನಕಾಯಿ 6 ತಿಂಗಳವರೆಗೂ ಆರಾಮ್ಸೆ ನೀವು ಉಪಯೋಗಿಸ್ಕೊಳ್ಬಹುದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ನಾನು ಹೇಳಿರುವಂತಹ ಪದಾರ್ಥಗಳು ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಬಗೆಯ ಉಪ್ಪಿನಕಾಯಿ ರೆಸಿಪೀಸ್ ಆಲ್ರೆಡಿ ನಾನು KR ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಇಷ್ಟವಾದರೆ ನೀವು ನೋಡಬಹುದು. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಉಪ್ಪಿನಕಾಯಿಗಳು. ರುಚಿಕರವಾದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಮತ್ತೆ ಯಾಕೆ ತಡ ಮಾಡ್ತೀರಾ? ಹಾಗಾದರೆ ತುಂಬ ಸುಲಭವಾಗಿ ಮಾಡುವಂತಹ ಉಪ್ಪಿನಕಾಯಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿ ಆರೋಗ್ಯಕರ ಅಡುಗೆಗಳಿಗಾಗಿ KR ಚಾನಲಿಗೆ ಒಮ್ಮೆ ವಿಸಿಟ್ ಕೊಡಿ. ಹಾಗೆ ವಿಡಿಯೋಸ್ ಎಲ್ಲ ನೋಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್. ಅಮಟೆಕಾಯಿ ಉಪ್ಪಿನಕಾಯಿ ಅಥವಾ ಅಡಂಕಾಯಿ ಅಂತಲೂ ಹೇಳ್ಬೋದು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬ ರುಚಿಯಾಗಿಯೂ ಇರುತ್ತೆ. ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ನಾನಿಲ್ಲಿ 2 ಸ್ಪೂನಿನಷ್ಟು ಸಾಸಿವೆ ತಗೊಂಡಿದ್ದೀನಿ. 1 ಸ್ಪೂನಿನಷ್ಟು ಮೆಂತೆ, ಅರ್ಧ ಸ್ಪೂನಿನಷ್ಟು ಇಂಗು, 3/4 ಕಪ್ಪಿನಷ್ಟು ಕಲ್ಲುಪ್ಪು, 1/4 kg ಬ್ಯಾಡಗೆ ಮೆಣಸು, 10 ಅಮಟೆಕಾಯಿ. ಅಮಟೆಕಾಯಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಅಮಟೆಕಾಯಿನ ಮೇಲಿಂದ ಈ ರೀತಿ ಚೊಟ್ಟು ತೆಗೆದು ಮೇಲಿಂದ ಸಿಪ್ಪೆ ಪೂರ್ತಿಯಾಗಿ ಕಟ್ ಮಾಡಿಕೊಳ್ಬೇಕು. ಅಮಟೆಕಾಯಿ ಉಪ್ಪಿನಕಾಯಿ ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬೋದು, ಹಾಗೆ ತಿಂಡಿಗಳ ಜೊತೆನೂ ತಿನ್ಬೋದು. ಸಖತ್ತಾಗಿರುತ್ತೆ. ನೋಡಿ, ಎಲ್ಲ ಅಮಟೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಅಮಟೆಕಾಯಿನ ಸ್ವಲ್ಪ ಜಜ್ಕೊಳ್ಬೇಕಾಗತ್ತೆ. ನೋಡಿ, ಸ್ವಲ್ಪ ಜಜ್ಜಿದ್ರೆ ಸಾಕಾಗುತ್ತೆ. ಈ ರೀತಿ ಜಜ್ಜೋದ್ರಿಂದ ಉಪ್ಪು ಪೂರ್ತಿಯಾಗಿ ಅಮಟೆಕಾಯಿಯೊಳಗೆ ಹೋಗುತ್ತೆ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 4 ಗ್ಲಾಸಿನಷ್ಟು ನೀರು ಹಾಕಬೇಕು. ಈ ನೀರಿಗೆ ಉಪ್ಪು ಹಾಕಬೇಕು. ನೀವು ಬೇಕಾದರೆ ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬಹುದು. ಈ ನೀರು ಚೆನ್ನಾಗಿ ಕೊದಿ ಬರಬೇಕು. ನೀರು ಕೊದಿ ಬರೋದ್ರೊಳಗೆ ಮೆಂತೆ ಮತ್ತು ಸಾಸಿವೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಂತೆ ಹಾಕಿದ್ದೀನಿ ಫಸ್ಟು. ಮೆಂತೆ ಸ್ವಲ್ಪ ಫ್ರೈ ಆದ ನಂತರ ಸಾಸಿವೆ ಹಾಕಬೇಕು. ಮೆಂತೆ ಹೆಚ್ಚು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಫ್ರೈ ಆದ ನಂತರ ಹಿಂಗು ಹಾಕಬೇಕು. ಹಿಂಗು ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ತುಂಬ ಚೆನ್ನಾಗಿರುತ್ತೆ. ಪುಡಿ ಹಿಂಗು ಬೇಕಾದರೂ ಹಾಕ್ಕೊಳ್ಬಹುದು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡಬೇಕು. ಅದೇ ಬಾಣಲಿಗೆ ಮೆಣಸು ಹಾಕ್ತಾ ಇದ್ದೀನಿ, ಒಣಮೆಣಸು. ಮೆಣಸು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಉರಿಬೇಕಾದ್ರೆ ಘಾಟ್ ಬರಲ್ಲ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಗುಂಟೂರು ಮೆಣಸು ಹಾಕ್ಕೊಳ್ಬಹುದು. ಅದು ಅರ್ಧ, ಇದು ಅರ್ಧ ಹಾಕ್ಕೊಳ್ಬಹುದು. ನೋಡಿ, ಇದು ಚೆನ್ನಾಗಿ ಉರಿಬೇಕು.
ಉಪ್ಪು ಹಾಕಿರೋದ್ರಿಂದ ಸ್ವಲ್ಪನೂ ಘಾಟ್ ಬರ್ತಾ ಇಲ್ಲ. ನೋಡಿ, ಇದು ಚೆನ್ನಾಗಿ ಹುರಿದಾಗಿದೆ. ಉಪ್ಪು ನೀರು ಚೆನ್ನಾಗಿ ಕೊದಿ ಬಂದಿದೆ. ನೋಡಿ, ಸೈಡಲ್ಲಿ ಉಪ್ಪು ಕಟ್ಕೊಂಡಿದೆ. ಈಗ ನಾನು ಆಮಟೆಕಾಯಿ ಹಾಕ್ತಾ ಇದ್ದೀನಿ. ಆಮಟೆಕಾಯಿನ ಈ ಉಪ್ಪು ನೀರಲ್ಲಿ ಚೆನ್ನಾಗಿ ಬೇಯಿಸಬೇಕು. ನೋಡಿ, ಆಮಟೆಕಾಯಿ ಚೆನ್ನಾಗಿ ಬೆಂದಿದೆ. ನೀರು ಚೆನ್ನಾಗಿ ಕೊದಿ ಬರ್ತಾ ಇದೆ. ನಾನು ಸ್ಟವ್ ಆಫ್ ಮಾಡ್ತೇನೆ. ಇದು ತಣ್ಣಗಾಗಬೇಕು. ಹುರಿದಿರುವಂತಹ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು. ಫಸ್ಟಿಗೆ ನಾನು ಮೆಣಸನ್ನು ಪುಡಿ ಮಾಡ್ತಾ ಇದ್ದೀನಿ. ಮೆಣಸನ್ನು ಪುಡಿ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿದು. ನೋಡಿ, ಮೆಣಸು ಪುಡಿ ಆಗಿದೆ. ನಂತರ ಹುರಿದಿರುವಂತಹ ಮೆಂತೆ, ಇಂಗು, ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಪುಡಿ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಪುಡಿ ಮಾಡಿಕೊಳ್ಬೇಕು. ಈ ಪುಡಿನ ನೀವು ಡೈರೆಕ್ಟಾಗಿ ಹಾಕಿದ್ರೆ ಉಪ್ಪಿನಕಾಯಿ ತುಂಬ ನೀರಾಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನಾನು ತಣ್ಣಗಾದ ಮೇಲೆ ಉಪ್ಪು ನೀರನ್ನು ಇದಕ್ಕೆ ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 3 ಸೌಂಟಿನಷ್ಟು ಉಪ್ಪು ನೀರು ಹಾಕಿ ರುಬ್ಬಿದ ನಂತರ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ರುಬ್ಕೊಳ್ಬಹುದು ನೀವು. ಈ ರೀತಿ ಉಪ್ಪು ನೀರಲ್ಲಿ ರುಬ್ಬೋದ್ರಿಂದ ರಸ ತುಂಬ ದಪ್ಪವಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ಉಪ್ಪಿನಕಾಯಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ಈ ಪೇಸ್ಟನ್ನು ಉಳಿದಿರುವಂತಹ ಆಮಟೆಕಾಯಿ ಮತ್ತು ಉಪ್ಪಿನ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇ ರೀತಿ ತುಂಬ ಬಗೆಯ ಉಪ್ಪಿನಕಾಯಿ ರೆಸಿಪೀಸ್ KR ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದಲ್ಲಿ ನೋಡಬಹುದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಆಮಟೆಕಾಯಿ ಉಪ್ಪಿನಕಾಯಿ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಉಪ್ಪಿನಕಾಯಿ ಮಾಡಲು 20 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನಿಂಬೆಹಣ್ಣು ಕ್ಲೀನಾಗಿ ತೊಳೆದು ಒರೆಸಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ನಿಂಬೆಹಣ್ಣು ನಿಮಗೆ ಬೇಕಾಗಿರುವಂತಹ ಸೈಜಲ್ಲಿ ಕಟ್ ಮಾಡ್ಕೊಳ್ಬಹುದು. ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಪಾತ್ರೆಗೆ 5 ಗ್ಲಾಸಿನಷ್ಟು ನೀರು ಹಾಕಿದ್ದೀನಿ. ಈ ನೀರಿಗೆ 1/4 ಕಪ್ಪಿನಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿದ ನಂತರ ನೀರು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ನೀರು ಚೆನ್ನಾಗಿ ಕುದಿ ಬರಬೇಕು. ಸೈಡಲ್ಲಿ ಉಪ್ಪು ಈ ರೀತಿ ಹೆರೆ ಕಟ್ಟಬೇಕು. ನೋಡ್ತಿದ್ದೀರಲ್ಲ, ನೀರು ಸ್ವಲ್ಪ ಈ ರೀತಿ ಕಡಿಮೆ ಆಗುತ್ತೆ. ಅಷ್ಟರ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ಈ ರೀತಿ ಉಪ್ಪು ನೀರನ್ನು ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ತುಂಬ ದಿವಸ ಬಾಳಿಕೆ ಬರುತ್ತೆ. ಈ ರೀತಿ ಉಪ್ಪು ನೀರು ಚೆನ್ನಾಗಿ ಕುದಿ ಬಂದ ನಂತರ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ದಿವಸ ಇಟ್ಕೊಂಡು ತಿನ್ನಬಹುದು. ಮಜ್ಜಿಗೆ ಅನ್ನಕ್ಕೂ ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೂ ಸಖತ್ ರುಚಿಯಾಗಿರುತ್ತೆ. ನೋಡಿ, ನಿಂಬೆಹಣ್ಣು ಪೂರ್ತಿಯಾಗಿ ಹಾಕಿದ ನಂತರ 1 ಕುದಿ ಬರುವವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ರೀತಿ ಒಮ್ಮೆ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿಬಿಡಿ. ಈ ಪಾತ್ರೆ ಸೈಡಲ್ಲಿ ಇಟ್ಕೊಂಡು ಬಾಣಲಿ ಬಿಸಿಗಿಟ್ಕೊಳ್ಬೇಕು. ಬಾಣಲಿಗೆ ಕೆಲವೊಂದು ಪದಾರ್ಥಗಳನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 1/2 ಸ್ಪೂನಿನಷ್ಟು ಮೆಂತೆ, 2 ಸ್ಪೂನಿನಷ್ಟು ಸಾಸಿವೆ, 1/4 ಸ್ಪೂನಿನಷ್ಟು ಇಂಗು, ಎಲ್ಲ ಪದಾರ್ಥಗಳನ್ನು ಹಾಕಿ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಚಟಪಟ ಅಂತ ಸಾಸಿವೆ ಸಿಡಿಯುವ ತನಕ, ಮೆಂತೆಕಾಳು ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಬಿಡಿ.
ನಂತರ ಅದೇ ಬಾಣಲಿಗೆ 1/4 kg ಒಣಮೆಣಸು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು. ನಿಮಗೆ ಉಪ್ಪಿನಕಾಯಿ ಖಾರ ಜಾಸ್ತಿ ಬೇಕಾದಲ್ಲಿ ಗುಂಟೂರು ಮೆಣಸು ಅರ್ಧ ಭಾಗದಷ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬಹುದು. ನೋಡಿ, ಒಣಮೆಣಸು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಣಮೆಣಸು ಫ್ರೈ ಮಾಡಬೇಕಾದ್ರೂ ಅಷ್ಟೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಒಣಮೆಣಸು ಸುಟ್ಟೋಗಲ್ಲ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಬೇಕು. ಮೊದಲಿಗೆ ನಾನು ಸಾಸಿವೆ, ಮೆಂತೆ ಮತ್ತು ಇಂಗನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈ ಪದಾರ್ಥಗಳನ್ನು ಪುಡಿ ಮಾಡ್ಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಪುಡಿಯಾದ ನಂತರ ಫ್ರೈ ಮಾಡಿರುವಂತಹ ಒಣಮೆಣಸನ್ನು ಹಾಕಿ ಪುಡಿ ಮಾಡಬೇಕು. ಈ ಉಪ್ಪಿನಕಾಯಿ ಪುಡಿ ನೈಸಾಗಿ ರೆಡಿ ಮಾಡಿಕೊಳ್ಬೇಕು. ನೈಸಾಗಿ ಪುಡಿ ರೆಡಿ ಮಾಡ್ಕೊಳ್ಳೋದ್ರಿಂದ ರಸ ಸ್ವಲ್ಪ ದಪ್ಪವಾಗಿ ಸಿಗುತ್ತೆ. ನೋಡಿದ್ರಲ್ಲ, ಈ ರೀತಿ ಪುಡಿ ರೆಡಿ ಆದ ನಂತರ ಒಗ್ಗರಣೆ ಸೌಂಟಿಗೆ 1 ಸ್ಪೂನಿನಷ್ಟು ಜೀರಿಗೆ ಲೈಟಾಗಿ ಫ್ರೈ ಮಾಡಿಕೊಳ್ಬೇಕು. ಸಣ್ಣ ಉರಿಯಲ್ಲಿ ಜೀರಿಗೆನ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿರುವಂತಹ ಜೀರಿಗೆನ ಉಪ್ಪಿನಕಾಯಿ ಪುಡಿಗೆ ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ಪುಡಿ ಮಾಡಿಕೊಳ್ಬೇಕು. ಈ ರೀತಿ ಲಾಸ್ಟಿನಲ್ಲಿ ಜೀರಿಗೆ ಹಾಕಿ ಪುಡಿ ಮಾಡೋದ್ರಿಂದ ಉಪ್ಪಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ, ಉಪ್ಪಿನಕಾಯಿ ಪುಡಿ ರೆಡಿಯಾಗಿದೆ. ಬೆಂದಿರುವಂತಹ ನಿಂಬೆಹಣ್ಣು ತಣ್ಣಗಾಗಿದೆ. ಈ ಬೆಂದಿರುವಂತಹ ನಿಂಬೆಹಣ್ಣಿಗೆ ಉಪ್ಪಿನಕಾಯಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪಿನಕಾಯಿ ರಸ ಕಡಿಮೆ ಬೇಕಾದರೆ ಉಪ್ಪು ನೀರು ಕುದಿಸ್ಕೊಳ್ಬೇಕಾದ್ರೆ ನೀರಿನ ಕ್ವಾಂಟಿಟಿ ಕಡಿಮೆ ಮಾಡಿಕೊಳ್ಬಹುದು. ಉಪ್ಪಿನಕಾಯಿ ಪುಡಿ ಈ ರೀತಿ ಮಾಡಿ ಹಾಕೋದ್ರಿಂದ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಉಪ್ಪಿನಕಾಯಿನ ಬಾಟಲ್ ಅಥವಾ ಜಾಡಿಯೊಳಗೆ ಹಾಕಿ ಇಟ್ಕೊಂಡ್ರೆ